ಸನ್ಮಾನ್ಯ ಶ್ರೀ ಡಾಕ್ಟರ್ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈ ಭಾಗದಲ್ಲಿ 371J ಕಲಂ ತಿದ್ದುಪಡಿ ಮಾಡಿ ಈ ಭಾಗಕ್ಕೆ ದೊಡ್ಡ ಅವಕಾಶ ಮತ್ತು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಸೀಟುಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಜನ ಇಲ್ಲಿ ಕೂಡ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರಿಗೂ ಕೂಡ ಜನ ಆಶೀರ್ವಾದ ಮಾಡಿದ್ದಾರೆ. ಇದು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕೆಲಸದಿಂದ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಈ ಭಾಗದಲ್ಲಿ ಅವರು ಮಂತ್ರಿಗಳಾಗಿದ್ದಾಗ ಏನೇನು ಕೆಲಸ ಮಾಡಿದ್ದಾರೆ, ರೈಲ್ವೆ ಬ್ರಿಡ್ಜಸ್ಗಳಾಗಿರ್ಬೋದು, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಾಗಿರ್ಬೋದು, ಈ ಭಾಗದ ಇಲ್ಲಿ ಕಮಿಷನರ್ SP ಆಫೀಸ್ ಆಗಿರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಪೊಲೀಸ್ ಟ್ರೈನಿಂಗ್ ಸೆಂಟರ್ ಆಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಾನು ಕೂಡ ನಾನು 43-45 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ವಿವಿಧ ಹುದ್ದೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಬ್ಲಾಕ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ 15 ವರ್ಷ ಕೆಲಸ ಮಾಡಿದ್ದೇನೆ. ಮತ್ತು ಆಮೇಲೆ ನಾನು KPCC ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಗೌರ್ಮೆಂಟ್ ಆಫ್ ಇಂಡಿಯಾ NCVT ಸದಸ್ಯನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಮತ್ತು ಜಿಲ್ಲಾ ಪಂಚಾಯಿತಿ ಆರೋಗ್ಯ ಮತ್ತು ಶಿಕ್ಷಣ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಕೇಂದ್ರ ಸರ್ಕಾರದ NCVT ಮೆಂಬರ್ ಖರ್ಗೆ ಸಾಹೇಬರು ಲೇಬರ್ ಮಿನಿಸ್ಟರ್ ಇದ್ದಾಗ ನಾನು NCVT ಮೆಂಬರಾಗಿ ಕೂಡ ಕೆಲಸ ಮಾಡಿದ್ದೇನೆ. ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಈಗ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ 7 ವರ್ಷ ಕೆಲಸ ಮಾಡ್ಕೊತಾ ಬಂದಿದ್ದೇನೆ. ಅವರ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಆಶೀರ್ವಾದದಿಂದ ನಾನು ಇಲ್ಲಿಗೆ ಬಂದು ತಲುಪಿದ್ದೇನೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾದ ಮೇಲೆ ಈ ಕಲ್ಯಾಣ ಕರ್ನಾಟಕಕ್ಕೆ ರಾಯಚೂರಿಗೆ 2 MLC ಕೊಟ್ಟರು, 3 ಬಸನಗೌಡ ಬಾದರ್ಲಿ ಒಬ್ಬರು ಈಗ ಆಗ್ತಾರೆ ಮುಂದಿನ ಇದರಲ್ಲಿ. ಇಲ್ಲಿ ಈ ಭಾಗದಲ್ಲಿ 3 ಇರ್ಲಕ್ಕೆ 7 ಇದ್ದು, ಈಗ ಆಗಿವು 7ರಲ್ಲಿ 3 ಇದೇ ಭಾಗಕ್ಕೆ ಅವ. ಇದು ಯಾಕೆ ಸಾಧ್ಯ? ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿರೋದ್ರಿಂದ ಇದು ಸಾಧ್ಯವಾಯಿತು. ಯಾಕಂದರೆ ಇಲ್ಲಾಂದ್ರೆ ಒಂದು ಕೊಡೋದೇ ಕಠಿಣ ಇತ್ತು ಈ ಕಡೆ ಭಾಗದಲ್ಲಿ. ಆದರೆ ಈ ಭಾಗದಲ್ಲಿ ಜನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕಾರ್ಯವೈಖರಿ, ಅವರು ಯಾವ ರೀತಿ ಬೆಳೆದಿದ್ದಾರೆ, ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅದು ತಿಳ್ಕೊಂಡು ಕೆಲಸ ಮಾಡಬೇಕು. ಜನ ಬರೀ ಕಣ್ಣು ಮುಚ್ಕೊಂಡು ಯಾರು ಏನು ಹೇಳ್ತಾರೆ ಅದೇ ಕೇಳ್ಕೊತ ಹೋಗ್ಬಾರ್ದು. ತುಲನೆ ಮಾಡಬೇಕು, ಇದು ಏನದ ಹೌದಿಲ್ಲ. ಈ ಕೆಲಸ ಮಾಡಿದ್ದು ಯಾರು ಕೆಲಸ ಮಾಡಿದ್ರೆ ಏನು ಬಂದರೆ ಏನಾಗ್ತದೆ. ಒಂದು ವೇಳೆ ಈ ಭಾಗದಲ್ಲಿ ಹೆಚ್ಚಿನ ಇನ್ನೂ ಆ ಕಡೆ ಬರಲಿಲ್ಲ ಸೀಟ್ಗಳು, ಈ ಕಡೆ ಭಾಗಕ್ಕೆ ಬಂದು ಪ್ರಧಾನಮಂತ್ರಿ ಆಗ್ತಿರು. ಪ್ರಧಾನಮಂತ್ರಿ ಆದರೆ ನಾವು ಊಹಿಸ್ಬೋದು ಇಲ್ಲಿ ಏನಾಗ್ತಿತ್ತು ಅಂತ. ಯಾವ ಮಟ್ಟಕ್ಕೆ ಹೋಗ್ತಿತ್ತು ನಮ್ಮ ಗುಲ್ಬರ್ಗ ಮತ್ತು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಯಾವ ಭಾಗ ಎಷ್ಟು ಬೆಳೀತಿತ್ತು ಅಂತ. ನಾನು ಮಂಡಲ್ ಪಂಚಾಯತಿ ಸದಸ್ಯ, ಮೊದಲು ನಾನು ಮಂಡಲ್ ಪಂಚಾಯತಿ ಸದಸ್ಯನಾಗಿ ಪೈಲ ಮತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾನು ಸ್ಟೂಡೆಂಟ್ ಯೂನಿಯನ್ ಜನರಲ್ ಸೆಕ್ರೆಟರಿ ಇದ್ದೆ. ಇಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕೆಲಸ ಮಾಡಿದೆ. ಮಂಡಲ್ ಪಂಚಾಯತಿ ಸದಸ್ಯನಾಗಿ ನಾನು ಎಲೆಕ್ಟ್ ಆಗಿದ್ದೆ. ನಮ್ಮದು ಮೆಜಾರಿಟಿ ಬರಲಿಲ್ಲ. ನಾನು ಆ ಕಡೆ ಒಂದೂ ಮೀಟಿಂಗ್ ಹೋಗಲಿಲ್ಲ. ಅದು 3 ಮೀಟಿಂಗ್ ಆದ ಕೂಡಲೇ ನಾನು ತೆಗೆದಾಕ್ಬಿಟ್ರು, ಡಿಸ್ಕ್ವಾಲಿಫೈ ಆಯಿತು. ಆಮೇಲೆ ಮತ್ತೆ ಡಿಸ್ಕ್ವಾಲಿಫೈ ಆದಮೇಲೆ ಮತ್ತೆ ಚುನಾವಣೆ ಕರೆದ್ರು. ಚುನಾವಣೆಗೆ ಮತ್ತೆ ನಾನು ಇದು ಏನಪ್ಪ ಇನ್ಸಲ್ಟ್ ಆಯ್ತಲ್ಲ ಅಂತೇಳಿ ಮತ್ತೆ ನಾನು ಅವಿರೋಧ ಎಲೆಕ್ಟ್ ಆದೆ ಕಾಳ್ಗಿನಲ್ಲಿ. ಮತ್ತು ಮಂಡಲ್ ಪಂಚಾಯತಿ ಸದಸ್ಯನಾಗಿ ಆಗಾಗ ಹೋಗ್ತಿದ್ದೆ. ಆ ರೀತಿ ಮಂಡಲ್ ಪಂಚಾಯತಿಯಿಂದ ಇಲ್ಲಿವರೆಗೂ ನಾನು ಕೆಲಸ ಮಾಡ್ಕೊತಾ ಬಂದೀನಿ. ಈಗ ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶೀರ್ವಾದದಿಂದ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೇನೆ. ಮತ್ತು ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಎಲ್ಲ ಶಾಸಕರು, ಪ್ರಿಯಾಂಕ್ ಖರ್ಗೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಎಲ್ಲ ಶಾಸಕರು, BR ಪಾಟೀಲ್ ಅವರು, MY ಪಾಟೀಲ್ ಅವರು, ಕನಿಷ್ಠ ಎಲ್ಲರೂ ಕೂಡಿ ನನಗೆ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಈಗ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ